ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲನೇ ಟಿ20 ಪಂದ್ಯಕ್ಕಾಗಿ ಆಸ್ಟ್ರೇಲಿಯಾಗೆ ತೆರಳಿದ ಭಾರತಕ್ಕೆ ಸಿಕ್ಕವು 3 ಗುಡ್ ನ್ಯೂಸ್. ಇನ್ನು ಭಾರತದ ತಂಡದಲ್ಲಿ ಯಾವೆಲ್ಲ ಚೇಂಜಸ್ ಆಗಿದೆ ಮತ್ತು ಯಾರೆಲ್ಲ ಆಡ್ತಾ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಹಾಗೆ ಮೊದಲನೇ ODI ಪಂದ್ಯ ಎಲ್ಲಿ ನಡೀತಾ ಇದೆ ಮತ್ತು ಎಷ್ಟು ಗಂಟೆಗೆ ಮತ್ತು ಎದರಲ್ಲಿ ಫ್ರೀ ಆಗಿ ನೋಡೋದು ಎಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಿಮ್ಗೆಲ್ಲ ಗೊತ್ತಾಗಿದೆ, ನಮ್ಮ ಭಾರತ ತಂಡ ಬಂದ್ಬಿಟ್ಟು ಆಸ್ಟ್ರೇಲಿಯಾದ ವಿರುದ್ಧ 3 ODI ಪಂದ್ಯ ಮತ್ತು 5 ಟಿ20 ಪಂದ್ಯಗಳನ್ನ ಆಯೋಜಿಸಿತಂತಾನೆ ಹೇಳ್ಬೋದು. ಇದೀಗ ODI ಸರಣಿ ಆದ್ರೆ ಕಂಪ್ಲೀಟ್ ಆಗಿದೆ ಮತ್ತು ODI ಸರಣಿಯಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಆದ್ರೆ ಸೋತಿದೆ. 2.1 ಅಂತರದಿಂದ ಈ ಸೀರೀಸ್ ಆದ್ರೆ ಸೋತಿದೆ ಅಂತಾನೆ ಹೇಳ್ಬೋದು ಆಸ್ಟ್ರೇಲಿಯಾಕ್ಕೆ. ಇನ್ನು ನಮ್ಮ ಭಾರತ ತಂಡ ಇದೀಗ ಇದೇ 29ನೇ ತಾರೀಕು ಅಕ್ಟೋಬರ್ 29ನೇ ತಾರೀಕು ಆಸ್ಟ್ರೇಲಿಯಾದ ವಿರುದ್ಧ ಮೊದಲನೇ ಟಿ20 ಪಂದ್ಯ ಆದ್ರೆ ಆಡ್ತಾ ಇದೆ. ಇನ್ನು ಈ ಟಿ20 ಪಂದ್ಯ ಎಲ್ಲಿ ನಡೀತಾ ಇದೆ ಮತ್ತು ಎಷ್ಟು ಗಂಟೆಗೆ ಯಾವುದ್ರಲ್ಲಿ ಲೈವ್ ಮತ್ತು ಸ್ಪಾಯ್ಡ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ಇನ್ನು ಈ ಪಂದ್ಯ ಬಂದ್ಬಿಟ್ಟು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಆದ್ರೆ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಇದೇ 29ನೇ ತಾರೀಕು ಮಧ್ಯಾಹ್ನ 1:45 ಆದ್ರೆ ಈ ಪಂದ್ಯ ಆದ್ರೆ ಸ್ಟಾರ್ಟ್ ಆಗಲಿದೆ. ಇನ್ನು ಈ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಮತ್ತು ಯಾರೆಲ್ಲ ಆಡ್ತಾ ಇದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ಓಪನರ್ಸ್ ಆಗಿ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಆದ್ರೆ ಬರ್ತಾರೆ. ನಿಮ್ಗೆಲ್ಲ ಗೊತ್ತಾಗಿದೆ, ಯಥಾ ಪ್ರಕಾರ ಟಿ20 ಅಂತ ಬಂದಾಗ ಅಭಿಷೇಕ್ ಶರ್ಮಾ ಇದ್ದೇ ಇರ್ತಾರೆ. ಇನ್ನು ನಂಬರ್ 3 ಅಲ್ಲಿ ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್ ಆದ್ರೆ ಇರ್ತಾರೆ. ಇನ್ನು ನಂಬರ್ 3 ಅಲ್ಲಿ ನಮ್ಮ ಸೂರ್ಯಕುಮಾರ್ ಯಾದವ್ ನಾಯಕ ಬಂದ್ರೆ, ನಂಬರ್ 4 ಅಲ್ಲಿ ಬಂದ್ಬಿಟ್ಟು ತಿಲಕ್ ವರ್ಮಾ ಬರ್ತಾರೆ. ಇನ್ನು ನಂಬರ್ 5 ಅಲ್ಲಿ ಯಾರು ಆಡ್ತಾರೆ ಅಂತ ಎಲ್ಲರಿಗೂ ಕೂಡ ಕುತೂಹಲ ಆದ್ರೆ ಇತ್ತಂತಾನೆ ಹೇಳ್ಬೋದು. ಯಾಕಂತಂದ್ರೆ ಜಿತೇಶ್ ಶರ್ಮಾ ಇದ್ದಾರೆ ಮತ್ತು ಸಂಜು ಸ್ಯಾಮ್ಸನ್ ಕೂಡ ಇದ್ದಾರೆ. ಆ ಕಾರಣದಿಂದಾಗಿ ಯಾರು ಆಡ್ತಾರೆ ಅಂತ ನೋಡಿದಾಗ ಸಂಜು ಸ್ಯಾಮ್ಸನ್ ಆದ್ರೆ ನಂಬರ್ 5 ಅಲ್ಲಿ ಆದ್ರೆ ಆಡ್ತಾರೆ. ಇನ್ನು ನಂಬರ್ 6 ಅಲ್ಲಿ ಬಂದ್ಬಿಟ್ಟು ಶಿವಮ್ ದುಬೆ ಆದ್ರೆ ಬರ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ನಂಬರ್ 7 ಅಲ್ಲಿ ಬಂದ್ಬಿಟ್ಟು ಅಕ್ಷರ್ ಪಟೇಲ್ ಆದ್ರೆ ಆಡ್ತಾರೆ. ಇನ್ನು ನಂಬರ್ 8 ಅಲ್ಲಿ ವರುಣ್ ಚಕ್ರವರ್ತಿ ಮತ್ತು ಇನ್ನು ನಂಬರ್ 9 ಅಲ್ಲಿ ಬಂದ್ಬಿಟ್ಟು ಹರ್ಷಿತ್ ರಾಣಾ ಆದ್ರೆ ಆಡ್ತಾರೆ. ನಿಮ್ಗೆಲ್ಲ ಗೊತ್ತೇ ಇದೆ, ಹರ್ಷಿತ್ ರಾಣಾ ಬಂದ್ಬಿಟ್ಟು 3 ODI ಪಂದ್ಯಗಳಿಗೂ ಕೂಡ ಆಡಿದ್ದಾರೆ ಮತ್ತು ಇದೀಗ ಮತ್ತೆ ಟಿ20 ಸ್ಕ್ವಾಡ್ ಕೂಡ ಆಯ್ಕೆ ಆಗಿದ್ದಾರೆ. ಇನ್ನು ಟಿ20 ಸ್ಕ್ವಾಡ್ ನ ಪ್ಲೇಯಿಂಗ್ 11 ನಲ್ಲಿ ಕೂಡ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಹರ್ಷಿತ್ ರಾಣಾ. ನಂಬರ್ 9 ಅಲ್ಲಿ ಬಂದ್ಬಿಟ್ಟು ಹರ್ಷಿತ್ ರಾಣಾ ಬೌಲಿಂಗ್ ವಿಭಾಗದಲ್ಲಿ ಆದ್ರೆ ಆಡ್ತಾ ಇದ್ದಾರೆ. ಇನ್ನು ನಂಬರ್ 10 ಅಲ್ಲಿ ಹರ್ಷದೀಪ್ ಸಿಂಗ್ ಆಡಿದ್ರೆ, ನಂಬರ್ 11 ಅಲ್ಲಿ ಬಂದ್ಬಿಟ್ಟು ಬೂಮ್ರಾ ಆದ್ರೆ ಆಡ್ತಾರೆ. ಮತ್ತೆ ಬೂಮ್ರಾ ಟಿ20 ಆದ್ರೆ ಕಮ್ ಬ್ಯಾಕ್ ಆದ್ರೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಸ್ಕ್ವಾಡ್ ಅಂತೂ ಸಖತ್ತಾಗಿದೆ ಅಂತ ಕಾಣಿಸ್ತಾ ಇದೆ ಮತ್ತು ಇಲ್ಲಿ ಒಂದೇನಪ್ಪ ಅಂತಂದ್ರೆ, ಹರ್ಷಿತ್ ರಾಣಾ ಬದಲಿಗೆ ಯಾರಿಗಾದ್ರೂ ಯಂಗ್ಸ್ಟರ್ ಗೆ ಇನ್ನೂ ಚಾನ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತೈತೆ ಅಂತ ಅನ್ಸುತ್ತೆ. ಹರ್ಷಿತ್ ರಾಣಾ ಬದಲಿಗೆ ನಿತೀಶ್ ಕುಮಾರ್ ರೆಡ್ಡಿಗೆ ಏನಾದ್ರು ಒಂದು ಅವಕಾಶ ಕೊಟ್ಟಿದ್ರೆ ಚೆನ್ನಾಗಿರ್ತೈತೆ. ಯಾಕಂತಂದ್ರೆ ನಿತೀಶ್ ಕುಮಾರ್ ರೆಡ್ಡಿ ಫುಲ್ ಫಿಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಆದ್ರೆ ಬರ್ತಾ ಇದೆ ಮತ್ತು ಬ್ಯಾಟಿಂಗ್ ಕೂಡ ಆಡ್ತಾರೆ. ಆ ಕಾರಣದಿಂದಾಗಿ ಹರ್ಷಿತ್ ರಾಣಾಗೆ ಇದೊಂದು ಚಾನ್ಸ್ ಕೊಟ್ಟಿದ್ರೆ ಸಖತ್ತಾಗೆ ಇರ್ತಿತ್ತು. ಇನ್ನು ಈ ಪಂದ್ಯವನ್ನು ನಾವು ಯಾವ್ದ್ರಲ್ಲಿ ಫ್ರೀ ಆಗಿ ಮತ್ತು ಲೈವ್ ನೋಡೋದಂತಂದ್ರೆ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಬಂದ್ಬಿಟ್ಟು ಲೈವ್ ಟೆಲಿಕಾಸ್ಟ್ ಆದ್ರೆ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯ ಬಂದ್ಬಿಟ್ಟು ಇದೇ 29ನೇ ತಾರೀಕು ಮಧ್ಯಾಹ್ನ 1:45 ಆದ್ರೆ ಸ್ಟಾರ್ಟ್ ಆಗಲಿದೆ. ಇನ್ನು ಈ ಮೊದಲನೇ ODI ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಇಲ್ವಾ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.